ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಅಶ್ರೀ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾನು ಈಗ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗಿರೋದ್ರಿಂದ ಆಫರ್ ಕೊಡ್ತಾಯಿದ್ದೀನಿ. ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕ್ತೀರಾ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನಾವು ತಾಯಿ ಚಾಮುಂಡೇಶ್ವರಿ ಭಕ್ತರು. ನಾವು ಚಿಕ್ಕ ವಯಸ್ಸಿಂದ ಪೂಜೆ ಮಾಡ್ಕೊ ಬಂದಿರೋ ತಾಯಿ. ನಾವು ಅಮ್ಮನ್ನ ಪೂಜೆ ಮಾಡ್ಕೊ ಬಂದೀವಿ ಚಿಕ್ಕ ವಯಸ್ಸಿದ್ದಾಗಿಂದನೂ. ನಾವು ನೋಡ್ಕೊ ಬಂದಿರೋ ದೇವರು ತಾಯಿ ಚಾಮುಂಡೇಶ್ವರಿ. ನಾಳೆ ಫಸ್ಟ್ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆಫರ್ ಕೊಡ್ತಾಯಿದ್ದೀವಿ. ಮತ್ತು ಸುಮಾರು ಜನ ಆಷಾಢದಲ್ಲಿ ಹೊಸ್ದಾಗಿ ಮಾಡೋದು ಭಯ ಅಂತೆಲ್ಲ ಹೇಳ್ತಾರೆ. ಸೊ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನಾವು ಮಾಡೋದೇ ಆಷಾಢದಲ್ಲಿ. ಯಾಕೆಂದರೆ ಅಮ್ಮಂದಿರದು ಇದು ಆಷಾಢ ಪೂರ್ತಿ ಮಾಸ ಪೂರ್ತಿ ಅಮ್ಮಂದೇ ಮಾಸ ಇದು. ಆದ್ದರಿಂದ ನಾವು ಆಷಾಢದಲ್ಲೇ ಸ್ಟಾರ್ಟ್ ಮಾಡೋದು. ಸೊ ಈಗ ನಾನು ಆಷಾಢದಲ್ಲಿ ಸೇಲ್ ಮಾಡ್ತಿರೋದು ಅಲ್ಲ. ಇವಾಗ ಭಾನುವಾರನೂ ನಾವು ಪಂಜಾಬಿಗೆ ಹೋಗ್ತಾಯಿದ್ದೀವಿ. ಭಾನುವಾರ ನಾವು ತರ್ತಾಯಿರೋದು ಆಷಾಢದಲ್ಲೇ. ನಮಗೆ ಆಷಾಢ ತಿಂಗಳಲ್ಲಿ ತುಂಬ ಒಳ್ಳೆಯದಾಗಿದೆ ಆಷಾಢ ಮಾಸದಲ್ಲಿ. ಸೊ ಇವಾಗ ಅದೇ ಗಿವ್ ಅವೇ ಏನು ಅಂದರೆ, ಈಗ ಎಲ್ಲದಕ್ಕೂ ನಾನು ಎಲ್ಲ ಕರುಗಳ್ದು ಹೇಳಿದ್ದೆ. ಸುಮಾರು ಜನ ಗಿವ್ ಅವೇ ಮಾಡ್ತಾರೆ ಫ್ರೆಂಡ್ಸ್. ಒಂದೊಂದು ಕರುನ ಗಿಫ್ಟಾಗಿ ಫ್ರೀಯಾಗೆ ಕೊಡ್ತಾರೆ ಗಿವ್ ಅವೇ ಮಾಡಿ. ಸೊ ನಾವು ಇವಾಗ ಆ ಪರಿಸ್ಥಿತಿಲಿಲ್ಲ. ಜನಗಳಿಗೆ ಆದರೂ ಹೆಲ್ಪ್ ಮಾಡಬೇಕು. ನಮಗೇನು ಅಂದರೆ, ಈಗ ನಾವು ಅಮ್ಮದಿರು ಇವಾಗ ಅಷ್ಟು ನಾವು ಗಿವ್ ಅವೇ ಮಾಡೋಷ್ಟು ಎತ್ತರಕ್ಕೆ ನಾವು ಬೆಳೆದಿಲ್ಲ. ಆದರೂ ಒಂದು ಮಟ್ಟಕ್ಕೆ ತಾಯಿ ನಮಗೆ ಒಂದು ರೈತರಿಗೆ ಒಂದು 2,000 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ ಡಿಸ್ಕೌಂಟ್ ಮಾಡಿ ನಮ್ಮ ಕೈಯಿಂದ ಹೋಗಿ ಕೊಡೋಷ್ಟು ಕೆಪಾಸಿಟಿಗೆ ತಂದಿದ್ದಾರೆ. ಸೊ ಆದ್ದರಿಂದ 48,000 ಹೇಳಿದ ಕರು ಇವಾಗ ನನಗೆ ಫ್ರೆಂಡ್ಸ್ ಇದು ಏನೂ ಇಲ್ಲ ಮುಚ್ಚುಮರೆ. 44,000 ರೂಪಾಯಿ ನನಗೆ ಬಿದ್ದಿತ್ತು. 45,000 ರೂಪಾಯಿ ಫೈನಲ್ ಅಂತ ಹೇಳಿದ್ದೆ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವಾಗ ನಂದು 4,000 ರೂಪಾಯಿ ನಾನೇ ತೆಗ್ದು 5,000 ರೂಪಾಯಿ ನಾನೇ ತೆಗ್ದು ಲಾಭದ್ದು 5,000. ನಾನು ಟೋಟಲ್ 45,000 ಫೈನಲ್ ಅಂತ ಹೇಳಿದ್ದೆ ಎಲ್ಲರಿಗೂ. 5,000 ರೂಪಾಯಿ ನಾನು ತೆಗ್ದು ಲಾಭನ ಬರೀ 40,000ಕ್ಕೆ ನಾನು ಕರುಗಳನ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಸುಮಾರು ಜನ ಗಿವ್ ಅವೇ ಮಾಡ್ತಾರೆ. ನಾವು ಈಗ ಆ ಸ್ಥಿತಿಲಿ ಇಲ್ದಿರೋದ್ರಿಂದ 40,000 ರೂಪಾಯಿ ಮಾತ್ರ. ಇವತ್ತು ಒಂದೇ ದಿವಸ ಫ್ರೆಂಡ್ಸ್ ಇವತ್ತು ಆಫರ್ ಇರೋದು. ಶುಕ್ರವಾರ ಒಂದೇ ದಿವಸ, ಶನಿವಾರಕ್ಕೆ ಆಫರ್ ಇರೋಲ್ಲ. ಸೊ 5 ಕರು ತೊಗೊಳ್ಳೋರ್ಗು 40,000ನೇ, 1 ಕರು ತೊಗೊಳ್ಳೋರ್ಗು 40,000ನೇ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸ್ಟ್ರೈಕರ್ ಇದೆ, ಪೆನಿ ಮೇಕರ್ ಇದೆ, ಬ್ರೂಟ್ ಇದೆ, ತುಂಬ ಒಳ್ಳೊಳ್ಳೆ ಬ್ರೀಡ್ ಇದೆ. ಇದರಲ್ಲಿ ಬ್ಯಾಡ್ ಕಮೆಂಟ್ ಹಾಕೋರು ನೀವು ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕ್ಕೊಳ್ಳಿ, ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನಾನು ನಂಬಿರೋದು ತಾಯಿ ಚಾಮುಂಡೇಶ್ವರಿನ. ಅಮ್ಮನಿಗೆ ಗೊತ್ತು ನಾನು ಎಷ್ಟು ನನ್ನ ಕೈಯಿಂದ ನಾನು ಎಷ್ಟು ಬಿಟ್ಕೊಡ್ತಾ ಇದ್ದೀನಿ ಅಂತ. ಸೇಲ್ ಆಗಿಲ್ಲ ಅಂತ ಏನು ಈ ಥರ ಕಮ್ಮಿಲಿ ಕೊಡ್ತಾಯಿದ್ದೀನಿ ಅಂತ ಯಾರೂ ಅಂದ್ಕೋಬೇಡಿ. ಇದು ನನ್ನ ಮೇಲೆ ನಂಬಿಕೆ ಇರೋರಿಗೆ ಗೊತ್ತಾಗುತ್ತೆ. ಮತ್ತು ತಾಯಿ ಚಾಮುಂಡೇಶ್ವರಿ ಹೆಸರು ಹೇಳ್ತಿರೋದು ತಾಯಿ ಚಾಮುಂಡೇಶ್ವರಿ ಗೊತ್ತಾಗುತ್ತೆ. ಸೊ ಈಗ ಯಾರ್ಯಾರು ಚಾಮುಂಡೇಶ್ವರಿ ಭಕ್ತರು ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ 40,000 ರೂಪಾಯಿಗೆ ಕರುಗಳು ಕೊಡ್ತೀನಿ ಫ್ರೆಂಡ್ಸ್. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ. ಇದು ಬ್ರೂಟು, ಇವೆರಡು ಪೆನಿ ಮೇಕರ್ ಬರುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದ್ದಾವೆ, ಟಾಪ್ ಕ್ವಾಲಿಟಿ. ಈ ವಿಡಿಯೋ ಬಂದ್ಬಿಟ್ಟು ನಾನು ಮುಂಚೆ ಅಪ್ಲೋಡ್ ಮಾಡಿದ್ದು. ಈಗ ಮಧ್ಯರಾತ್ರಿಲಿ ನಾನು ವಿಡಿಯೋ ಎಡಿಟ್ ಮಾಡಿ ಜನಗಳಿಗೆ, ಯಾಕೆ ಅಂದರೆ ನಾನು ನಾಳೆ ವಿಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಷಾಢದ ದಿವಸನೇ ವಿಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಸುಮಾರು ಜನ ಆಷಾಢದ ದಿವಸನೇ ವಿಡಿಯೋ ನೋಡೋದಿಲ್ಲ. ಅಂದರೆ ಅವತ್ತು ಒಂದೇ ದಿವಸದಲ್ಲೇ ವಿಡಿಯೋ ಗೊತ್ತಾಗಲ್ಲ. ಸುಮಾರು ಜನಕ್ಕೆ ಗೊತ್ತಾಗೋದಿಲ್ಲ, ನೋಟಿಫಿಕೇಷನ್ ಬಂದ್ರೂ ಅವ್ರಿಗೆ ಗೊತ್ತಾಗಲ್ಲ. ಸೊ ಇವಾಗಲೇ ಒಂದು ರಾತ್ರಿ ಮುಂಚೆನೇ ಮಾಡಿದ್ರೆ, ಈಗ ರಾತ್ರಿಯೆಲ್ಲ ವಿಡಿಯೋ ನೋಡೋರು ಇರ್ತಾರೆ. ರಾತ್ರಿಯೆಲ್ಲ ವಿಡಿಯೋ ನೋಡಿ ಪಾಪ ಬೆಳಗ್ಗೆ ಬಂದು ತೊಗೊಳ್ಳೋರು ಇರ್ತಾರೆ. ಸೊ ಆದ್ದರಿಂದ ನಾನು ರಾತ್ರಿನೇ ವಿಡಿಯೋ ಮಾಡ್ತಿರೋದು. ನೋಡಿ ಫ್ರೆಂಡ್ಸ್, ಇವಾಗ ಈ ಆಫರು ಇವತ್ತು ಮಾತ್ರ, ಅಂದರೆ ಶುಕ್ರವಾರ ಮಾತ್ರ. ಸೊ ಯಾರಿಗೆ ಇಷ್ಟ ಆಗುತ್ತೆ, ಹತ್ರ ಆಗುತ್ತೆ ಬನ್ನಿ. ನಮ್ಮದು ಲೊಕೇಶನ್ ಬಂದುಬಿಟ್ಟು ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಚಿನ್ಯ ಅಂತ ಗ್ರಾಮ. ನೋಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ಇರೋರು ದೂರ ಆಗಿರ್ಬೋದು, ಬನ್ನಿ, ಲೈವಾಗಿ ಬನ್ನಿ, ಕರುಗಳನ್ನ ನೋಡಿ. ತುಂಬ ಟಾಪ್ ಪಡ್ಡೆಗಳು ಎಲ್ಲ 7-7.5 ತಿಂಗಳು ಕರುಗಳು ಫ್ರೆಂಡ್ಸ್. ಇವು ತುಂಬ ಟಾಪ್ ಕ್ವಾಲಿಟಿಲಿದ್ದಾವೆ. ನಮಗೆ ಜಾಗ ಇಲ್ಲದೆ ಇರೋ ಕಾರಣಕ್ಕೆ ಕೊಡ್ತಾ ಇರೋದು. ನಮ್ಮ ಹತ್ರ ನಿಜವಾಗ್ಲೂ ಏನಾದರೂ ಫೆಡಾಕ್ ಥರ ದೊಡ್ಡ ಜಮೀನಿದ್ದು ನಮ್ಮದು ಶೆಡ್ಡು ದೊಡ್ಡದಾಗಿದ್ದಿದ್ರೆ ಈ ಕರುಗಳನ್ನ ನಾನು ಕೊಡ್ತಾ ಇರಲಿಲ್ಲ. ನನ್ನ ಸ್ವಂತಕ್ಕೆ, ನಮ್ಮ ಮನೆ ಸ್ವಂತ ಹಾಲಿಗೆ ಇಟ್ಕೊಂಬಿಡ್ತಾಯಿದ್ವಿ. ಪಡ್ಡೆ ಆದಮೇಲೆ ನಮ್ಮ ಮನೆಗೆ ಸ್ವಂತಕ್ಕೆ ಇಟ್ಕೊತಿದ್ವಿ ಈ ಕರುಗಳನ್ನ. ಅಂದರೆ ಆ ಥರ ಬ್ರೀಡ್ ಇದೆ. ನಾವು ಸೆಲೆಕ್ಟ್ ಮಾಡಿ ತಂದಿರೋ ಬ್ರೀಡ್ ಇದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದ್ದಾವೆ ಕರುಗಳು. ನೋಡಿ ಒಂದೊಂದೇ ಎಲ್ಲದೂ ನೋಡಿದ್ದೀರಾ. ಈ ಕರುಗಳನ್ನ ವೀಡಿಯೋ ಬಿಟ್ಟಿದ್ದೆ, ಅದರಲ್ಲೇ ಎಡಿಟ್ ಮಾಡಿರೋದು ನಾನು ಇವತ್ತು, ಜನಗಳಿಗೆ ಒಳ್ಳೇದಾಗಬೇಕು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಇದು ಎಲ್ಲ ಕರುಗಳು, ಯಾವ ಕರುಗಳಾದರೂ ಚಾಯ್ಸ್ ಮಾಡಿ, ಎಲ್ಲ ಒಂದೇ. ಇದು ಸ್ಟ್ರೈಕರ್ ಮಾತ್ರ ಒಂದು 15-20 ದಿವಸ ದೊಡ್ಡವು, ಅದೂ ಅಷ್ಟೇ ರೇಟಿಗೆ ಕೊಡ್ತೀನಿ ನಾನು. ಈಗ ಯಾರು ಜನ ಮೆಚ್ಚಿಲ್ಲ ಅಂದರೂ ಪರವಾಗಿಲ್ಲ, ದೇವ್ರ ಮೆಚ್ಚೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಎಲ್ಲ ರೈತರು ನೋಡಿ, ಎಲ್ಲ ರೈತರು ಇದೊಂದು ಆಫರ್ನ ಆರಾಮಾಗಿ, ಈಗ ಹೇಳ್ಬೇಕಂದ್ರೆ ಇಷ್ಟು ಕಮ್ಮಿಗೆ ಯಾರೂ ಕೊಡೋದಿಲ್ಲ. ಇದು ಎಲ್ಲ ABS ಪಂಜಾಬಿಂದ ಬಂದಿರೋದು ಫ್ರೆಂಡ್ಸ್. ಇನ್ನೂ ಯಾರ್ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿರೋದು. ಇದೆಲ್ಲ ಪಂಜಾಬಿಂದನೇ ಬಂದಿರೋದು ಕರುಗಳು. ವಿತ್ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡ್ತೀವಿ ಬೇಕಾದರೆ. ಎಲ್ಲ ತುಂಬ ಚೆನ್ನಾಗಿದ್ದಾವೆ ಕರುಗಳು ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಯಾರ್ಯಾರಿಗೆ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ನಿಮಗೆ ನಂಬರು ಬೇಗ ಸಿಗಲಿ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ.
ಸೊ ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಬನ್ನಿ. ಇಲ್ಲಾಂದ್ರೆ ನಿಮಗೆ ಡೈರೆಕ್ಟಾಗಿ ಬರೋಕ್ಕಲ್ಲ, ದೂರ ಅಂದರೆ ನನಗೆ ನಿಮ್ಗೆ ಎಷ್ಟು ಕರುಗಳು ಬೇಕು ಅಮೌಂಟ್ ಹಾಕಿ ಸಪ್ರೇಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಸಪ್ರೇಟ್ ಫ್ರೆಂಡ್ಸ್, ಈಗಲೇ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟೇಷನ್ ಸಪ್ರೇಟ್ ಆಗುತ್ತೆ. ಅದ್ರದ್ದನ್ನ ನೀವು ಮಾತಾಡ್ಕೊಂಡ್ರೆ ಬೇಕಾದ್ರೆ ನೀವು ಅಮೌಂಟ್ ಹಾಕಿದ್ರೆ ನಮ್ಮ ಕರುಗಳ್ದು ಅಮೌಂಟ್ ಹಾಕಿದ್ರೆ ನಾನು ಡ್ರೈವರ್ ಹತ್ರ ನಿಮಗೆ ಮಾತಾಡಿಸ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ನಿಮಗೆ ಓಕೆ ಅಂದರೆ ನಾನು ಕಳಿಸ್ಕೊಡ್ತೀನಿ. ಫುಲ್ ಪೇಮೆಂಟ್ ಆದರೆ ಮಾತ್ರ ನಾನು ಕಳಿಸ್ಕೊಡೋದು ನಮ್ಮ ಶೆಡ್ಡಿಂದ. ನಿಮ್ಗೆ ಹತ್ರದಲ್ಲಿದ್ದರೆ ಡೈರೆಕ್ಟಾಗಿ ಬನ್ನಿ, ಕರುಗಳನ್ನ ನೋಡಿ ತಗೊಳ್ಳಿ. ದೂರದಲ್ಲಿದ್ರು ನನಗೆ ಕಾಲ್ ಮಾಡಿ, ನಾನು ಏನೇನು ಆಪ್ಷನ್ಸ್ ಇದೆ ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಎಲ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ತಾಯಿ ಚಾಮುಂಡೇಶ್ವರಿ ಭಕ್ತರಿದ್ದೀರಾ, ಎಲ್ಲ ಅಮ್ದಿರ್ ಭಕ್ತಿದ್ದೀರಾ, ಎಲ್ಲ ಯಾರು ದೇವ್ರ ಭಕ್ತರಿದೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ದೊಡ್ಡ ಫ್ರೀಯಾಗಿ ಒಂದೊಂದು ಕರು ಫ್ರೀಯಾಗಿ ಕೊಡ್ತಾರಲ್ಲ, ಅಷ್ಟು ನಾವು ಎತ್ತಕ್ಕೆ ಬೆಳೆದಿಲ್ಲ. ನೋಡೋಣ, ಆ ಪ್ಲಾನಿಂಗಲ್ಲೂ ಇದ್ದೀನಿ, ಮುಂದೆ ಅದನ್ನು ಮಾಡ್ತೀನಿ. ಸೊ ಈಗ ನಾನು ಬರೀ ಈಗ ಬಂದು ನಂಗೆ 19 ವರ್ಷ ಫ್ರೆಂಡ್ಸ್, ನನಗೆ ಏಜು. ಇಷ್ಟರಲ್ಲಿ ಈ ಏಜಲ್ಲಿ ಇಷ್ಟು ರಿಸ್ಕ್ ತಗೊಂಡು ನಿಮಗೋಸ್ಕರ ಒಳ್ಳೊಳ್ಳೆ ಕರುಗಳನ್ನ ತಂದು ಒಳ್ಳೊಳ್ಳೆ ಹಸುಗಳನ್ನ ತಂದು ನಾನು ಇಷ್ಟು ಕಮ್ಮಿಗೆ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಮಗ ಅನ್ಕೊಳ್ಳಿ, ತಮ್ಮ ಅನ್ಕೊಳ್ಳಿ, ಅಣ್ಣ ಅನ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಸೊ ಫ್ರೆಂಡ್ಸ್, ಇದು ನಾವು ರೈತರಿಗೆ ಕೊಡ್ತಿರೋ ಸಣ್ಣ ಅಳಿಲ್ ಸೇವೆ ಮಾಡೋಕ್ಕೆ ಅವಕಾಶ ಕೊಡಿ. ಎಷ್ಟೋ ಜನ ರೈತರಿಗೆ ತಗೊಳಕ್ಕೆ ಶಕ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಈಗ ಕಮ್ಮಿ ಮಾಡ್ತಾ ಇದ್ದೀವಿ. ಯಾವುದೋ ಸಂತೆಯಿಂದ ತಗೊಬಂದು 30-35 ಸಾವಿರ 40 ಸಾವಿರಕ್ಕೆ ಕರುಗಳನ್ನ ಮಾರ್ತಿದ್ದಾರೆ ಇವತ್ತು. ನಾವು ಆ ಥರದಿಲ್ಲ, ನೀವು ಪಂಜಾಬಿಂದಾನೇ ನಾವು ತರ್ತಾ ಇರೋದು. ನಿಮಗೆ ಎಲ್ಲ ವಿಡಿಯೋಸ್ ನಾನು ಪ್ರೊವೈಡ್ ಮಾಡ್ತೀನಿ. ನಾನು ಆಫರ್ ಕೊಡ್ತಿದ್ದೀನಿ ಅಂದ್ಬಿಟ್ಟು ಯಾವುದೇ ಮೋಸ ಇಲ್ಲ ನಮ್ಮ ಶೆಡ್ಡಲ್ಲಿ. ಮೋಸ ಇರೋದನ್ನ ನಾನು ತರದೇ ಇಲ್ಲ ನಮ್ಮ ಶೆಡ್ಡಿಗೆ. ಸಂತೆಯಿಂದ ತಂದು ಕರುಗಳನ್ನ ಮಾರ್ತಾರೆ, ಬರೀ HF ಹಸುಗಳನ್ನ. ಬ್ರೀಡ್ ಕರುಗಳು ABS ಅಂದ್ರೆ ಏನು ತಿಳ್ಕೊಳ್ಳಿ. ABS ಕರುಗಳನ್ನ ಸಾಕಿ, ಇದು ಮಿನಿಮಮ್ ಅಂದ್ರೂ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 30 ಲೀಟರ್ಸ್ ಹಾಲು ಕೊಡುತ್ತೆ. ಇಂಥ ಕರುಗಳನ್ನ ಸಾಕಿ ಆದಾಯ ಕಾಣಿ. ಎಲ್ಲ ರೈತರು ನಮ್ಮ ಕರ್ನಾಟಕದಲ್ಲಿ ಈಗ ಪಂಜಾಬಲ್ಲೆಲ್ಲ ಎಷ್ಟು ಜನರೇಷನ್ ಮುಂದೆ ಹೋಗಿದ್ದಾರೆ, ಎಷ್ಟು ದುಡಿಮೆ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮ ಹೈನುಗಾರಿಕೆಯಲ್ಲಿ ಮುಂದೆ ಇದ್ದಾರೆ ಅವರು. ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ರಿಸ್ಕ್ ತಗೊಂಡು ಮಾಡ್ತಿದ್ದೀನಿ ಅಂದ್ರೆ ನಮ್ಮ ರೈತರಿಗೋಸ್ಕರನೇ. ಸೊ ನೋಡಿ ಫ್ರೆಂಡ್ಸ್, ಯಾರಿಗೆ ಇಷ್ಟ ಆಗುತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಈಗ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ತುಂಬ ಇದಾಗಿಲ್ಲ. ನಾನು ತುಂಬ ಬಡವ ಫ್ರೆಂಡ್ಸ್. ನಮ್ಮ ಮನೆಗೆಲ್ಲ ವಿಡಿಯೋ ಮಾಡಿದ್ದೀನಿ. ನಾನು ನಮ್ಮ ಮನೆ, ನಮ್ಮಲ್ಲಿರೋ ಪ್ರಾಣಿಗಳೆಲ್ಲದನ್ನು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದನ್ನು ಚೆಕ್ ಮಾಡಿ. ನಮ್ಗೆ ಇರೋ ಶಕ್ತಿಲಿ ಎಷ್ಟಾಗುತ್ತೆ ಅಷ್ಟು ರೈತರಿಗೆ ಕಮ್ಮಿ ಕೊಡಕ್ಕೆ ನೋಡ್ತಾ ಇದೀವಿ. ನಿಮಗೆ ಏನು ಪ್ರೂಫ್ ಬೇಕಾ, ನಾನು 44 ಸಾವಿರಕ್ಕೆ ಬಿದ್ದಿರೋ ಪ್ರೂಫು ಬೇಕಾದ್ರೆ ನಾನು ತೋರಿಸ್ತೀನಿ. ನಾನು 5 ಸಾವಿರ ನಾನು ಬಿಟ್ಟು ಕೊಡ್ತಾ ಇರೋದು ರೈತರಿಗೆ ಒಳ್ಳೇದಾಗಬೇಕು ಅಂತ. ತಗೊಳ್ಳೋರ್ಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಸೊ ನಾಳೆ ಒಂದೇ ದಿವಸ ಫ್ರೆಂಡ್ಸ್, ಇದು ಆಫರು. ಮೊದಲನೇ ಆಷಾಢ ಶುಕ್ರವಾರಕ್ಕೋಸ್ಕರ ಆಫರ್ ತಂದಿರೋದು ಇದು. ಅದೊಂದೇ ದಿವಸ ಆಫರ್ ಇರುತ್ತೆ ನೋಡಿ. ನೀವು 5 ಕರು ತೊಗೊಂಡ್ರು 40 ಸಾವಿರನೇ, 1 ಕರು ತೊಗೊಂಡು 40 ಸಾವಿರನೇ. ಸೊ ಎಲ್ಲರೂ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ. ನೀವು ನಾನು ಇಷ್ಟು ವಿಡಿಯೋ ಮಾಡ್ತಿರೋದಕ್ಕೆ ನೀವು ಒಂದು ಲೈಕಿಂದ ನನಗೊಂದು ಉತ್ತರ ಕೊಡಿ, ಇಷ್ಟ ಆಯಿತು ಇಲ್ವೋ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.